ಅತ್ತೆ ಶಾರದಾ ಕೋಪದಿಂದ ಕಿಚನ್ ಒಳಗಿಂದ ಹಾಲ್ಗೆ ಬರ್ತಾಳೆ. ಸೊಸೆ ಅನಾಮಿಕಾ ಸ್ವಲ್ಪವೂ ಹಚ್ಚಿಕೊಳ್ಳದೆ ಫೋನ್ ನೋಡುತ್ತಾ ನಗುತ್ತಾ ಇರ್ತಾಳೆ. ಎಷ್ಟು ಪೊಗರು ನೋಡ್ರಿ ಇವಳಿಗೆ, ನಾನು ಬಂದ ವಿಷಯ ಗೊತ್ತಿದ್ದು ಕೂಡ ಸ್ವಲ್ಪವೂ ಮರ್ಯಾದೆ ಇಲ್ಲದೆ ಗೌರವ ಕೊಡದೆ ಹೇಗೆ ಕೂತಿದ್ದಾಳೆ ನೋಡಿ ಅಂದುಕೊಂಡು ಮೇಲಕ್ಕೆ ಮಾತ್ರ ಬೆಡ್ರೂಮ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರುವ ಗಂಡ ಪ್ರಸಾದನಿಗೆ ಕೇಳಿಸುವ ಹಾಗೆ ಏನಯ್ಯ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ. ಪ್ರಸಾದ್ ಒಂದೇ ಸಲ ಬೆಚ್ಚಿ ಬೀಳುತ್ತಾನೆ. ಈ ದಿನ ಕೂಡ ಅತ್ತೆ ಸಸ್ಯರ ಬೈಗುಳ ಏಟು ಶುರುವಾಗಿದೆ. ಇದು ಯಾವಾಗ ಕೊನೆಯಾಗುತ್ತೋ ಗೊತ್ತಿಲ್ಲ. ಸಿನಿಮಾಗೆ ಎಂಡ್ ಕಾರ್ಡು 3 ಗಂಟೆಗೆ ಬೀಳುತ್ತೆ ಅಂತ, ಶಾರ್ಟ್ ಫಿಲ್ಮ್ಗಾದ್ರೆ 10 ನಿಮಿಷ ಬೀಳುತ್ತೆ ಅಂತ ಗೊತ್ತಿದ್ರು ಕೂಡ ಈ ಅತ್ತೆ ಸಸ್ಯರ ಯುದ್ಧಕ್ಕೆ ಯಾವಾಗ ಎಂಡ್ ಕಾರ್ಡ್ ಬೀಳುತ್ತೆ ಅಂತ ಯಾರು ಯಾವಾಗ್ಲೂ ಹೇಳಕ್ಕಾಗುತ್ತೋ ಅಂತ ಅರ್ಥವಾಗ್ತಿಲ್ಲ ಅಂದುಕೊಂಡು ಭಯದಿಂದಲೇ ಶಾರದಾಳ ಹತ್ರಕ್ಕೆ ಬರ್ತಾನೆ. ನಾನ್ ಯಾರು? ನೀನು ಮನುಷ್ಯಳು ಶಾರದಾ ಎಂದು ಹೇಳುತ್ತಲೇ ಅನಾಮಿಕಾ ಮುಸಿಮುಸಿ ನಗ್ತಾ ಇರ್ತಾಳೆ. ಅಲ್ಲಿ ಸೊಸೆ ನಗ್ತಾ ಇದ್ದಾಳೆ, ಸರಿಯಾಗಿ ಹೇಳು, ಇಲ್ಲ ಅಂದ್ರೆ ಹುಣಸೆ ಕೋಲಿನಿಂದ ಬಾಸುಂಡೆ ಬೀಳುತ್ತೆ. ನಾನು ಯಾರು ಹೇಳು? ನೀನು ಹೆಣ್ಣು ಹೆಂಗಸು. ನಾನು ಹೆಣ್ಣು ಹೆಂಗಸ ಗಂಡು ಹೆಂಗಸ ಕುಳ್ಳಿನ ಉದ್ದೋಳ ಅಂತ ಹೇಳಲಿಲ್ಲ, ಸರಿಯಾಗಿ ನೋಡಿ ಹೇಳು, ನಾನು ಯಾರು? ನೆನಪಿಗೆ ಬಂತು ಶಾರದಾ, ನೀನು ನನ್ನ ಹೆಂಡತಿ, ರಮೇಶನಿಗೆ ತಾಯಿ, ಅನಾಮಿಕಂಗೆ ಅತ್ತೆ. ಅಂದ್ರೆ ಟೋಟಲ್ ಆಗಿ ಈ ಮನೆಗೆ ದೊಡ್ಡವಳು ನಾನೇ ಅನ್ನೋ ಮಾತು ಅಷ್ಟೇನಾ? ಅಷ್ಟೇ ಅಲ್ವಾ? ಕೂತುಕೊಂಡ ಅನಾಮಿಕಾ ಮಾತನ್ನು ಕೇಳಿಸ್ಕೊತಾಳೆ. ಮಾವಯ್ಯ, ಇದಕ್ಕೂ ಮೊದಲು ಈ ಮನೆಗೆ ದೊಡ್ಡವಳಾಗಿ ಇರುವರೆಲ್ಲ ಎಲ್ಲಿದ್ದಾರೋ ಅಲ್ಲಿ ಇರು ಅಂತ ಹೇಳಿ ದಿನವೂ ಒಂದು ಹೂವು, ಒಂದು ಮಾಲೆ, ಒಂದು ದೀಪ, 2 ಅಗರಬತ್ತಿ ಇಡ್ತೀನಿ. ನನಗ್ ಗೊತ್ತೇ ನಾನು ಯಾವಾಗ ಮೇಲಕ್ಕೆ ಹೋಗ್ತೀಯ ಅಂತ ನೋಡ್ತೀಯ ನೀನು, ಆದ್ರೆ ಹೋಗ್ತಾ ಇಲ್ವಲ್ಲ ಅತ್ತೆ. ಅದೆಲ್ಲ ಅಲ್ವೇ, ನಾನು ಹೇಳಿದ ಹಾಗೆ ಕಾಫಿ ಯಾಕೆ ಮಾಡಿಲ್ಲ? ನನಗೆ ಇಷ್ಟ ಬಂದ ಹಾಗೆ ಶುಗರ್ ಕಡಿಮೆ ಹಾಕೊಂಡು ಕಾಫಿ ಮಾಡ್ಕೊಂಡೆ. ನಾನು ಅತ್ತೆ, ನಾನು ಹೇಳಿದ್ದು ನೀನು ಮಾಡ್ಬೇಕಲ್ಲ. ನಾನು ಸೊಸೆ, ಅತ್ತೆ ಹೇಳಿದ್ರೆ ಸೊಸೆ ಮಾಡುವ ದಿನಗಳು ಹೊರಟೋಯ್ತು. ಈಗ ಸೊಸೆ ಹೇಳಿದ್ರೆ ಅತ್ತೆ ಮಾಡುವ ದಿನಗಳು ಬಂತು. ಅದು ಈ ಮನೆಯಲ್ಲಿ ನಡೆಯಲ್ಲ. ಅಂದ್ರೆ ಹೊರಗೆ ಹೋಗಿ ಬದುಕಿ ಎಂದು ಆವೇಶದಿಂದ ಹೇಳುತ್ತಾಳೆ ಅನಾಮಿಕಾ. ಶಾರದಾ ಕಂಟ್ರೋಲ್ ತಪ್ಪುತ್ತಾಳೆ. ಬಾಯಿಗೆ ಬಂದ ಮಾತುಗಳಿಂದ ಬೈತಾ ಇರ್ತಾಳೆ. ರಾಮ್ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ ಅನಾಮಿಕಾ. ಹಾಗೆ ಕರೆಯುವುದು ಶಾರದೆಗೆ ನಿಜಕ್ಕೂ ಹಿಡಿಸುವುದಿಲ್ಲ. ನನ್ನ ಮಗನ ಹಿಡ್ಕೊಂಡು ಹೆಸರಿಟ್ಟು ಕರಿಬೇಡ ಅಂತ ಎಷ್ಟು ಸಲ ಹೇಳ್ಬೇಕೆ? ನನ್ನ ಗಂಡನ ಹೇಗಾದ್ರೂ ನಾನು ಕರಿತೀನಿ, ಆದ್ರೂ ನಿನ್ ಮಗನ್ನ ನಾನು ಕೊಂಡ್ಕೊಂಡಿದ್ದೀನಿ. ನಾನು ಕರೆದಾಗ ಬರ್ಬೇಕು, ಮಾಡು ಅಂದಿದ್ದನ್ನ ಮಾಡ್ಬೇಕು. ರಮೇಶ್ ನಿಧಾನವಾಗಿ ಬರುತ್ತಾನೆ. ಕೋಪದಿಂದ ತನ್ನನ್ನು ನೋಡ್ತಾ ಇರುವ ಅತ್ತೆ ಸೊಸೆಯರ ಕಡೆ ನೋಡುತ್ತಾನೆ. ಕಾಫಿ ಹತ್ತಿರದಿಂದ ಶುರುವಾಗಿ ಕರೆಂಟ್ ಬಿಲ್ ಇಂದ ಮುಗಿಯುತ್ತೆ. ಈಗ ನನ್ನ ಪರಿಸ್ಥಿತಿ ಏನೋ ಎಂದು ಅಂದುಕೊಳ್ಳುತ್ತಾನೆ. ಪ್ರಸಾದ್ ಮಗ ರಮೇಶ್ನನ್ನು ನೋಡಿ, ಇದೇ ಒಳ್ಳೆ ಸಮಯ, ನಾವು ಇಲ್ಲಿಂದ ಓಡ್ಬೇಕು ಎಂದು ಅಂದುಕೊಂಡು ಚಕಚಕ ಅಲ್ಲಿಂದ ಹೊರಟು ಹೋಗುತ್ತಾನೆ. ಈಗ ನಮ್ಮೂವರೆಗೆ ಕಾಫಿ ಕಾನ್ಫರೆನ್ಸ್ ನಡೀತಾ ಇದೆ ಅಷ್ಟೇನಾ? ಅತ್ತೆ ಸೊಸೆಯರು ವಾದಿಸಲಿಕ್ಕೆ ಶುರು ಮಾಡುತ್ತಾರೆ. ಶಾರದಾ ಕೋಪ ಬಂದು ರಮೇಶ್ನನ್ನು ಹೊಡಿತಾಳೆ. ಅದನ್ನು ನೋಡಿ ಅನಾಮಿಕಾ ಕೂಡ ನಾನೇನು ಕಡಿಮೆ ಇಲ್ಲ ಅಂತ ರಮೇಶ್ನನ್ನು ಹೊಡಿತಾಳೆ. ಹಾಗೆ ಅವರಿಬ್ಬರ ಮಧ್ಯದಲ್ಲೇ ರಮೇಶ್ ಬಹಳ ನೋವನ್ನು ಸಹಿಸಬೇಕಾಗಿ ಬರುತ್ತದೆ. ಕಡೆಗೆ ಅತ್ತೆ ಶಾರದಾ ಬೈಯೋದ್ರಲ್ಲಿ ಹೊಡೆಯೋದ್ರಲ್ಲಿ ಸೋತು ಹೋಗುತ್ತಾಳೆ. ಸೊಸೆ ಅನಾಮಿಕಳೆ ಗೆಲ್ಲುತ್ತಾಳೆ. ಅತ್ತನ ಸೋಲಿಸಿದರೆ ಬರುವ ಕಿಕ್ ಸಿನಿಮಾನ ಎಷ್ಟು ಸಲ ನೋಡಿದ್ರು ಬರೋದಿಲ್ಲ. ಈ ಹೊತ್ತಿಗೆ ಅತ್ತೆಗೆ ಈ ಕೋಟಿಂಗ್ ಸರಿ ಹೋಗುತ್ತೆ ಅಂದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ 2 ದಿನ ಕಳೆಯುತ್ತದೆ. ಜಗಲಿ ಮೇಲೆ ಕೂತ್ಕೊಂಡು ಪ್ರಸಾದ್ ಪೇಪರ್ ಓದ್ತಾ ಇರ್ತಾನೆ. ರಮೇಶ್ ಟೆನ್ಷನ್ ಇಂದ ಮನೆಯಿಂದ ಬಂದು ಪ್ರಸಾದನ ಪಕ್ಕ ಕೂತ್ಕೋತಾನೆ. ಏನೋ ಮಗನೇ, ನಿನ್ನ ಮುಖ ನೋಡಿದ್ರೆ ಅರ್ಥವಾಗ್ತಾ ಇದೆ, ನಮ್ಮ ಹೈಪರ್ ಅತ್ತೆ ಸೊಸೆಯರ ಮೀಟಿಂಗ್ ಇನ್ನೂ ಆಗಿಲ್ವಾ? ಮೀಟಿಂಗ್ ಅಲ್ಲ ಅಪ್ಪ, ಅದು ಹೈ ಲೆವೆಲ್ ವಾರು. ನಾನು ಮಧ್ಯದಲ್ಲೇ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆಗಿದ್ದೀನಿ ಅಷ್ಟೇ. ಅಭ್ಯಾಸ ಮಾಡ್ಕೊ ಮಗನೇ, ನಾನು ಇಷ್ಟು ದಿನ ಅದೇ ಪೋಸ್ಟ್ ಅಲ್ಲಿ ಇದ್ದೆ ಅಲ್ವಾ? ನನಗೆ ರಿಟೈರ್ಮೆಂಟ್, ನಿನಗೆ ಪ್ರಮೋಷನ್, 2 ಒಂದೇ ಸಲ ಬಂತು. ಏನ್ ಪ್ರಮೋಷನ್ ಅಪ್ಪ? ಬೆಳಿಗ್ಗೆ ನನ್ನ ಮಾತು ಕೇಳು ಅಂತ ಅಮ್ಮ ಹೇಳ್ತಾಳೆ, ಸಾಯಂಕಾಲ ನನ್ನ ಮಾತು ಕೇಳಿ ಅಂತ ಹೆಂಡತಿ ಅನಾಮಿಕಾ ಹೇಳ್ತಾಳೆ. ನಾನು ಮಾತ್ರ ನನ್ನ ಮಾತು ಕೇಳುವವರು ಯಾರು ಇಲ್ಲ ಅಂತ ದುಃಖ ಪಡಬೇಕಾಗಿ ಬಂದಿದೆ. ನನ್ನಮ್ಮ ನಿನ್ನಮ್ಮ ಆಗ ಹೈಪರ್ ಅತ್ತೆ ಸೊಸೆಯರಾಗಿದ್ರೆ, ಈಗ ನಿಮ್ಮಮ್ಮ ಅನಾಮಿಕಾ ಹೈಪರ್ ಅತ್ತೆ ಸೊಸೆಯರು. ಅವರು ಅವರ ಮಾತನ್ನೇ ಕೇಳೋದಿಲ್ಲ, ನಮ್ಮನ್ ಮಾತ್ರ ಕೇಳು ಅಂತ ಹೇಳ್ತಾರೆ. ಹೌದು ಮಗನೇ, ಇಷ್ಟಕ್ಕೂ ನೀನು ಯಾರ ಸೈಡು? ಅದು ಹೇಳೋದೇ ದೊಡ್ಡ ರಿಸ್ಕ್ ಅಪ್ಪ. ಒಬ್ಬರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೊಬ್ರು ಅನ್ಫ್ರೆಂಡ್ ಮಾಡ್ತಾರೆ. ಮನೆಯಲ್ಲಿ 2 ರಿಮೋಟ್ ಇದೆ, ಒಂದು ಅಮ್ಮನ ಹತ್ರ, ಇನ್ನೊಂದು ಅನಾಮಿಕಾ ಹತ್ರ. ನಾನು ಮಾತ್ರ ಟಿವಿ.
ಅವ್ರು ಯಾವ ಬಟನ್ ಒತ್ತಿದ್ರೆ ಅದು ಪ್ಲೇ ಆಗೋ ಹಾಗೆ ಇಬ್ಬರು ಏನ್ ಹೇಳಿದ್ರೆ ಅದೇ ಮಾಡ್ಬೇಕು. ಬಹಳ ಅದ್ಭುತವಾಗಿ ಹೇಳ್ದೆ ಮಗನೇ. ಅಪ್ಪ, ಜಗಳ ಶುರುವಾದ್ರೆ ನಾನು ಕಿಚನ್ ಒಳಗೆ ಹೋಗಿ ನೀರ್ ಕುಡಿತಾ ಇರೋ ಹಾಗೆ ನಟಿಸ್ತೀನಿ. ಆದ್ರೆ ಅದು ನೀರಲ್ಲ, ಟೆನ್ಷನ್ ನುಂಗ್ತಾ ಇದೀನಿ ಗೊತ್ತಾ. ನಾನಂತೂ ಹಾಲ್ ತಗೊಂಡ್ಬರ್ತೀನಿ ಅಂತ ಹೇಳಿ 1 ಗಂಟೆ ನಂತರ ಮನೆಗೆ ತಿರುಗಿ ಬರ್ತಾ ಇದ್ದೆ. ಅತ್ತೆ ಸೊಸೆರೆ ಜಗಳ ಆದ್ರೂ ಸರಿ ಮುಗಿಯಲ್ಲಪ್ಪ ಮಗನೇ. ಅಪ್ಪ, ಮನೆಯಲ್ಲಿ ವೈಫೈ ಕೂಡ ಹೀಗೆ ಇದೆ. ಅಮ್ಮನ ಹತ್ರ ಸ್ಟ್ರಾಂಗ್ ಸಿಗ್ನಲ್, ಅನಾಮಿಕಳ ಹತ್ರ ಫುಲ್ ಸ್ಪೀಡು, ನನ್ನ ಹತ್ರ ಮಾತ್ರ ಬಫರಿಂಗು. ನೀನು ಏರೋಪ್ಲೇನ್ ಮೋಡಲ್ಲಿ ಇಡು ಮಗನೇ. ಹಾಗೆ ಮಾಡಿದ್ರೆ ಇನ್ನೂ ಡೇಂಜರ್ ಅಪ್ಪ. ಯಾರು ಮಾತಾಡಿದ್ರೆ ಅವ್ರ ಮಾತೇ ಕೇಳ್ಬೇಕು, ಯಾರು ಕೇಳಿದ್ರೆ ಅವ್ರ ಜೊತೆ ನೀನೇ ಕರೆಕ್ಟು ಅಂತ ಹೇಳ್ಬೇಕು. ಆಗಲೇ ಅಲ್ವಾ ನಮ್ಮನೆ ಅತ್ತೆ ಸೊಸೆಯರು ಸಂತೋಷ ಪಡ್ತಾರೆ. ಇಲ್ಲ ಅಂದ್ರೆ ನಮಗೆ ಚುಕ್ಕಿ ತೋರಿಸ್ತಾರೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಕೂಲಿ ಕೆಲಸ ಮಾಡಿಕೊಂಡು ಬರುವ ಸಾಯಿಲು ಅವರ ಹತ್ರಕ್ಕೆ ಓಡ್ಕೊಂಡು ಬರ್ತಾನೆ. ಅಯ್ಯ, ಹೈಪರ್ ಅತ್ತೆ ಸೊಸೆಯರು ಕೆರೆ ದಂಡೆ ಹತ್ರ ಈಜಿನ ಪೈಪೋಟಿ ಇಟ್ಕೋಬೇಕು ಅಂತ ಮಾತಾಡ್ತಾ ಇದ್ದಾರೆ. ತಾವು ಹೋಗದೆ ಇದ್ರೆ ಎಂದು ಪೂರ್ತಿಯಾಗಿ ಹೇಳುವ ಅವಕಾಶ ಸಾಯಿಲಿಗೆ ಕೊಡಲಿಲ್ಲ. ಪ್ರಸಾದ್, ರಮೇಶ್ ಇಬ್ಬರು ಓಟ ಶುರು ಮಾಡುತ್ತಾರೆ. ಮಗು ರಮೇಶು, ನನಗಿಂತ ಮೊದಲೇ ಓಡ್ ಹೋಗಿ ಅತ್ತೆ ಸೊಸೆಯರನ್ನ ಹೇಗಾದ್ರೂ ನಿಲ್ಸು. ಇಬ್ಬರಿಗೂ ಈಜು ಬರಲ್ಲ ಅನ್ನೋ ವಿಷಯ ಮರ್ತು ಹೋಗಿ ನೀನೇ ಹೆಚ್ಚು ನಾನೇ ಹೆಚ್ಚು ಅಂತ ಈಜುತ್ತಾ ಈಜಿನ ಪಂದ್ಯ ಇಡ್ತಾರೆ ಅನ್ನೋ ಮಾತು. ಅವ್ರಿಗೆ ಈಜು ಬರಲ್ಲ ಅನ್ನೋ ವಿಷಯ ನಾವು ಹೇಳ್ಬೇಕು. ಅಷ್ಟೇ ಅಲ್ಲ, ಮೊನ್ನೆ ಬಂದ ಪ್ರವಾಹದಲ್ಲೇ ಮೊಸಳೆ ಕೊಚ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ಕೇಳಿದ್ದೀನಿ. ಓಡು ಮಗನೇ ಓಡು ಎಂದು ಹೇಳುತ್ತಾ ಓಡ್ತಾ ಇರ್ತಾನೆ ಪ್ರಸಾದ್. ರಮೇಶ್ ರಾಕೆಟ್ ಹಾಕಿ ಓಟ ಶುರು ಮಾಡುತ್ತಾನೆ. ಆಯಾಸ ಪಡುತ್ತಾ ಕೆರೆ ಹತ್ರ ಬರ್ತಾನೆ. ಅತ್ತೆ ಸೊಸೆಯರು ಕೆರೆಯಲ್ಲಿ ಹಾರಲಿಕ್ಕೆ ಸಿದ್ಧವಾಗಿರ್ತಾರೆ. ಸೊಸೆ, ನಾವು ಇಟ್ಟುಕೊಂಡ ಪ್ರತಿ ಪಂದ್ಯದಲ್ಲಿ ಏನೋ ಒಂದು ತರದಿಂದ ನೀನೇ ಗೆಲ್ತಾ ಇದ್ಯಾ. ಈ ಈಜಿನ ಪಂದ್ಯದಲ್ಲಿ ಮಾತ್ರ ನಾನೇ ಗೆಲ್ತೀನಿ. ಒಂದು ವಿಧದಿಂದ ಈ ಪಂದ್ಯದಿಂದ ನಾನು ರಿವೆಂಜ್ ತೀರ್ಸ್ಕೊಂಡ ಹಾಗೆ ಆಗುತ್ತೆ. ಗೆದ್ದು ತೋರಿಸ್ತೀನಿ. ಅತ್ತೆ, ನನ್ನ ಮೇಲೆ ರಿವೆಂಜ್ ಪ್ಲಾನ್ ಮಾಡಿ ನನ್ನ ಕೈಗೆ ಸರಿಯಾಗಿ ಸಿಕ್ಕಿದ್ದೀರಾ. ಕೆರೆಯಲ್ಲಿ ನಿಮ್ಮನ್ನ ಚೆಂಡಿನ ಹಾಗೆ ಆಡಿಸ್ತೀನಿ, ನಾನೇ ಗೆಲ್ತೀನಿ ಎಂದು ಇಬ್ಬರು ಅಂದುಕೊಳ್ಳುತ್ತಾ ಇರುವಾಗ ರಮೇಶ್ ಅಲ್ಲಿಗೆ ಬರುತ್ತಾನೆ. ಅಮ್ಮ, ಅನಾಮಿಕಾ, ಈ ಕೆರೆಯಲ್ಲಿ ಈಜಕ್ ಹೋಗ್ಬಿಡಿ. ಯಾಕೆ? ನಿನ್ನ ಹೆಂಡತಿನ ಸೋಲಿಸ್ತೀನಿ ಅಂತ ಭಯನಾ? ಅಲ್ಲ ಅತ್ತೆ, ಹೆಂಡತಿ ಕೈಯಲ್ಲಿ ಸೋಲುವ ಅಮ್ಮನ ನೋಡಲಾರಿ ಅಂತ ಹೇಳ್ತಾ ಇದ್ದೇನೆ, ಅಷ್ಟೇ ಅಲ್ವೇನ್ರಿ? ನೀವು ಅತ್ತೆ ಸೊಸೆಯರು ಸ್ವಲ್ಪ ಹೊತ್ತು ನಿಮ್ಮ ಮಾತಿನ ಯುದ್ಧ ಪಕ್ಕಕ್ಕಿಟ್ಟು ಮೊದಲು ನಾವು ಹೇಳೋದನ್ನು ಕೇಳಿ. ಶಾರದಾ, ಅನಾಮಿಕಾ ಇಬ್ಬರು ಕೈಗಳು ಸೊಂಟದ ಮೇಲೆ ಇಟ್ಕೊಂಡು ರೆಡಿಯಾಗಿರ್ತಾರೆ. ಅನಾಮಿಕಾ, ನೀನೇ ಹೇಳಿದ್ದೆಲ್ಲ, ಯಾರು ಬೆಸ್ಟ್ ಅನ್ನೋದು ಈ ದಿನವೇ ತಿಳಿದುಕೊಳ್ಳೋಣ. ಈಜಿನಲ್ಲಿ ನಾನು ಫಸ್ಟು, ನೀವು ಸೆಕೆಂಡು. ಮೊದಲು ನೀವಿಬ್ಬರು ಈ ಈಜು ನಿಲ್ಲಿಸಿ. ಏನೋ ಇದು, ಪಂದ್ಯಕ್ಕೆ ಮೊದಲು ಟೆನ್ಷನ್ ಮಾಡ್ಕೋತಾ ಇದ್ಯಾ? ಹೌದು, ಅವನ ಹೆಂಡತಿ ಗೆಲ್ತಾಳೆ ಅಂತ ಭಯ. ಅದಲ್ಲ, ನಿಮ್ಮಿಬ್ಬರಿಗೂ ನಿಜವಾಗಿ ಈಜು ಬರಲ್ವಲ್ಲ? ಈಜು ನನಗೆ ಬರಲ್ವಾ? ಯಾರು ಹೇಳಿದ್ರು? ನನಗೆ ಬರಲ್ಲ ಅಂತ ಇದೆಯಾ? ನನ್ನ ಉದ್ದೇಶ ನಿಮ್ಮಿಬ್ಬರಿಗೂ ಈಜಿನಲ್ಲಿ ಪ್ರಾಕ್ಟೀಸ್ ಇಲ್ಲ ಅಂತ. ಆ ಕೆರೆಯೊಳಗೆ ಇಳಿಬೇಡಿ ಶಾರದಾ. ಯಾಕೆ, ನೀವು ಕೂಡ ಶುರು ಮಾಡಿದ್ರಾ? ಇಬ್ಬರು ಸೇರಿ ನಮ್ಮನ್ನ ನಿಲ್ಲಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಏನ್ ಮಾವಯ್ಯ? ಪ್ಲಾನ್ ಅಲ್ಲಮ್ಮ ಸೊಸೆ, ಪ್ರಾಣಾಪಾಯ ಇದೆ ಅಂತ ಹೇಳ್ತಾ ಇದ್ದೀವಿ. ಈ ಕೆರೆಯೊಳಗೆ ಮೊನ್ನೆ ಪ್ರವಾಹ ಬಂದಾಗ ಒಂದು ಮೊಸಳೆ ಕೊಚ್ಕೊಂಡು ಬಂತಂತೆ. ಆ ಮಾತನ್ನು ಕೇಳಿ ಅತ್ತೆ ಸೊಸೆಯರಿಬ್ಬರು ಶಾಕ್ ಆಗುತ್ತಾರೆ. ಪ್ರಸಾದ್ ತಕ್ಷಣ ಒಂದು ಕಲ್ಲನ್ನು ತೆಗೆದು ನೀರಲ್ಲಿ ಹಾಕುತ್ತಾನೆ. ಕೆರೆಯಲ್ಲಿ ನೀರು ಕದಲುತ್ತದೆ. ಅದೇನಾ? ಹೌದು ಶಾರದಾ, ಈಜಿನ ಪಂದ್ಯ ಎಲ್ಲ ಏನೂ ಇಲ್ಲ, ಮೊದಲು ಮನೆಗೆ ಬನ್ನಿ ಎಂದು ಹೇಳುತ್ತಾನೆ ಪ್ರಸಾದ್. ಇಲ್ಲಿ ನೋಡಿ, ನೀವು ಈಗೋದಿಂದ ಈಜಿನ ಪಂದ್ಯ ಇಡೋದಂದ್ರೇನೋ ನಿಜಕ್ಕೂ? ಪಂದ್ಯ ಇಡಬೇಕು ಅಂತ ನಿಮ್ಮ ಅತ್ತೆ ಸೊಸೆಯರಿಗೆ ಹಾಯಾಗಿದ್ರೆ ಮನೆಯಲ್ಲಿ ಏನೋ ಒಂದು ಪಂದ್ಯ ಇಟ್ಕೊಳ್ಳಿ. ಹೋಗಿ. ಅದೃಷ್ಟ ಚೆನ್ನಾಗಿದೆ ಸೊಸೆ ಈ ದಿನ, ಇಲ್ಲ ಅಂದ್ರೆ ಮೊಸಳೆಗೆ ಆಹಾರವಾಗಿ ಇರ್ತಾ ಇದ್ದೆ. ಅತ್ತೆ, ನೀವ್ ಅಂದ್ಕೊಳ್ತಾ ಇರೋದು ನಾನು ಕೂಡ ಅಂದ್ಕೊತಾ ಇದ್ದೀನಿ. ಈ ರಿವೆಂಜ್ನ ನಾನು ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಅಂದ್ಕೊಂಡ್ರಿ ಅಲ್ಲ, ತಿರುಗಿಸಿ ಕೊಡ್ತೀನಿ ಅಂದುಕೊಂಡು ಅಲ್ಲಿಂದ ಮನೆ ಕಡೆ ಹೊರಡುತ್ತಾರೆ ಅತ್ತೆ ಸೊಸೆಯರು. ಅವರನ್ನು ನೋಡುತ್ತಾ, ಅಪ್ಪ, ಕೆರೆಯಲ್ಲಿ ಒಂದೇ ಮೊಸಳೆ, ನಮ್ಮ ಮನೆಯಲ್ಲಿ ಮಾತ್ರ 2 ಎಂದು ಹೇಳುತ್ತಾನೆ. ಪ್ರಸಾದ್ ಆ ಮಾತಿಗೆ ನಗುತ್ತಾನೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಒಂದು ದಿನ ಮಧ್ಯಾಹ್ನ ಬಿಸಿಲು ತಡೆಯಲಾರದಷ್ಟು ಇರುತ್ತೆ. ಅದು ಕೊಮ್ಮಾಯಿಪಲ್ಲಿ ಅನ್ನುವ ಗ್ರಾಮ. ಆನಂದ್, ಮೇಘನಾ ಅನ್ನುವ ಗಂಡ ಹೆಂಡತಿಯರು ಒಂದು ಮರದ ನೆರಳಲ್ಲಿ ಕೂತಿರ್ತಾರೆ. ನಿಜಕ್ಕೂ ಅವರು ಹಗಲು ಕಳ್ಳರು. ಆ ವಿಷಯ ಆ ಊರಿನವರಿಗೆ ಗೊತ್ತಿಲ್ಲ. ಮೇಘನಾ, ನೋಡ್ತಾ ಇದ್ರೆ ಈ ಊರು ಬಹಳ ದೊಡ್ಡದಾಗಿದೆ. ನಮಗಿಲ್ಲೇ 2-3 ದಿನದ ಕೆಲಸ ಇರೋ ಹಾಗಿದೆ.
ನೀನೇನಂತೀಯಾ? 2-3 ದಿನ ಒಂದೇ ಊರಲ್ಲಿ ಇರೋದು ಅನ್ನೋದು ನಮಗಷ್ಟು ಒಳ್ಳೇದಲ್ಲ ರೀ. ಯಾರೊಬ್ಬರಿಗಾದ್ರೂ ನಾವು ಕಳ್ರು ಅಂತ ಅನುಮಾನ ಬಂತು ಅಂದ್ರೆ ಅಸಲಿಗೆ ಮೋಸವಾಗತ್ತೆ. ಒಂದೊಂದು ದಿನಕ್ಕೆ ಒಂದೊಂದು ಊರು ಅಷ್ಟೇ. ಮತ್ತೆ ಇನ್ನು ತಡ ಏನಕ್ಕೆ ಮೇಘನ? ಬಾ, ನಮ್ಮ ಕೆಲಸ ಶುರು ಮಾಡೋಣ. ಇಬ್ಬರು ಆ ಮರದ ಕೆಳಗಿಂದ ಮುಂದಕ್ಕೆ ಹೋಗುತ್ತಾರೆ. ವಾರಗಿತ್ತಿಯರು ಅನಾಮಿಕ ಭಾವನ ಕೆಲಸ ಮುಗಿಸಿಕೊಂಡು ಹಾಲ್ಗೆ ಬರ್ತಾರೆ. ಅಕ್ಕ, ಸ್ವಲ್ಪ ಫ್ಯಾನ್ ಹಾಕಿ, ತುಂಬಾ ಬಿಸಿಯಾಗಿದೆ. ಈಗ್ಲೇ ಹಾಕ್ತೀನಿ ತಂಗಿ. ಮೊದಲೇ ಇದು ಬೇಸಿಗೆ ಕಾಲದ ಬಿಸಿ ಅಲ್ವಾ, ಗಾಳಿ ತಗಲ್ದೇ ಇದ್ರೆ ಪ್ರಾಣ ಹೋಗೋ ಹಾಗೆ ಅನ್ಸುತ್ತೆ ಎಂದು ಸ್ವಿಚ್ ಬೋರ್ಡ್ ಹತ್ರಕ್ಕೆ ಬಂದು ಫ್ಯಾನ್ ಸ್ವಿಚ್ ಹಾಕುತ್ತಾಳೆ. ಫ್ಯಾನ್ ತಿರುಗಲಿಲ್ಲ. ವಾರಗಿತ್ತಿಯರಿಬ್ಬರು ಅಯೋಮಯದಿಂದ ಫ್ಯಾನ್ ಕಡೆ ನೋಡ್ತಾರೆ. ಇದೇನಕ್ಕ, 11 ಗಂಟೆವರೆಗೂ ಚೆನ್ನಾಗಿ ತಿರುಗ್ತಾ ಇತ್ತಲ್ಲ, ಈಗ ಏನಕ್ಕೆ ತಿರುಗ್ತಾ ಇಲ್ಲ? 1 ನಿಮಿಷ ಇರು ತಂಗಿ, ಯಾಕೆ ತಿರುಗ್ತಾ ಇಲ್ಲ ಅಂತ ಫ್ಯಾನ್ ಕೇಳಿ ಹೇಳ್ತೀನಿ. ಯಾಕಕ್ಕ ಅಷ್ಟೊಂದು ವ್ಯಂಗ್ಯ? ಮತ್ತೇನ್ ತಂಗಿ, 11 ಗಂಟೆವರೆಗೂ ತಿರುಗಿದ ಫ್ಯಾನು ಈಗ ತಿರುಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ನಾವಂದ್ರೆ ಇಷ್ಟವಿಲ್ಲ ಅನ್ನೋ ಹಾಗಲ್ವಾ? ನಿಜಕ್ಕೂ ಕರೆಂಟ್ ಇದೆಯಾ ಇಲ್ವೋ ನಮ್ಗೆ ಗೊತ್ತಿಲ್ವಲ್ಲ. ಲೈಟ್ ಸ್ವಿಚ್ ಹಾಕಕ್ಕ, ಲೈಟ್ ಬೆಳಗಿದ್ರೆ ಕರೆಂಟ್ ಇರೋ ಹಾಗಿದೆ, ಆಗ ಫ್ಯಾನು ರಿಪೇರಿಗೆ ತಗೊಂಡೋಗ್ಬೇಕು. ಲೈಟ್ ಬೆಳಗದೆ ಇದ್ರೆ ಕರೆಂಟ್ ಇಲ್ಲ ಅನ್ನೋ ಮಾತು, ಆಗ ಫ್ಯಾನ್ ತಪ್ಪಲ್ಲ. ನಿಜನಾ ತಂಗಿ? ನಿನಗಿಷ್ಟೊಂದು ಬುದ್ಧಿವಂತಿಕೆ ಇದೆ ಅಂತ ನಂಗೆ ಗೊತ್ತಿಲ್ವೇ ಎಂದು ಲೈಟ್ ಸ್ವಿಚ್ ಆನ್ ಮಾಡುತ್ತಾಳೆ. ಲೈಟು ಬೆಳಗಲಿಲ್ಲ. ಸೊಸೆಯರು ನಿರಾಸೆ ಪಡುತ್ತಾರೆ. ಕರೆಂಟ್ ಹೋಗಿದೆ ಅನ್ನೋ ಮಾತು ಎಂದು ಭಾವನ ದುಃಖದಿಂದ ಅನ್ನುತ್ತಾಳೆ. ಆಗ್ಲೇ ಅವರಿಗೆ ಪಕ್ಕದ ಮನೆಯಲ್ಲಿ ಟಿವಿ ಸೌಂಡ್ ಕೇಳಿಸುತ್ತೆ. ತಂಗಿ, ನನ್ಗೆ ಪಕ್ಕದ ಮನೆಯಿಂದ ಟಿವಿ ಸೌಂಡ್ ಕೇಳಿಸ್ತಾ ಇದೆ. ಮತ್ತೆ ನಿಂಗೆ? ನಂಗ್ ಕೂಡ ಕೇಳಿಸ್ತಾ ಇದೆ ಅಕ್ಕ. ಸೊಸೆಯರಿಬ್ಬರು ಕೊಡೆ ಹಿಡಿದುಕೊಂಡು ಹೊರಗೆ ಅಡ್ಡವಾಗಿರುವ ಗೋಡೆ ಹತ್ರಕ್ಕೆ ಬರ್ತಾರೆ. ಪಕ್ಕದ ಮನೆ ವನಜಳನ್ನು ಕರೆಯುತ್ತಾರೆ. ವನಜ ಟಿವಿ ರಿಮೋಟ್ ಹಿಡ್ಕೊಂಡು ಹೊರಗೆ ಬರ್ತಾಳೆ. ಗೋಡೆ ಹತ್ರ ಇರುವ ವಾರಗಿತ್ತಿಯರನ್ನು ನೋಡಿ ಕೋಪದಿಂದ, ಯಾಕೆ ಕರೆದ್ರಿ ಎಂದು ಕೇಳುತ್ತಾಳೆ. ಅಬ್ಬ, ಕೋಪ ಮಾಡ್ಕೋಬೇಡ್ವೆ, ಕರೆಂಟ್ ಹೋಗಿದೆ ಅಲ್ವಾ, ನೀನ್ ಹೇಗೆ ಟಿವಿ ನೋಡ್ತಾ ಇದೀಯೋ ಕೇಳೋಣ ಅಂತ ಕರೆದ್ವಿ. ನಮ್ಗೆ ಯಾವ ಕರೆಂಟ್ ಹೋಗಿಲ್ಲಪ್ಪ, ನಮ್ಮ ಮನೇಲೆ ಭದ್ರವಾಗಿದೆ. ನಿಮ್ಮನೆ ಕರೆಂಟು ಎಲ್ಲಿಗೆ ಹೋಗಿದೆಯೋ ನಂಗೆ ಗೊತ್ತಿಲ್ಲ, ಹೋಗಿ ನೀವು ನಿಮ್ ಕರೆಂಟ್ ಗಲಾಟೆ ಎಂದು ಹೇಳಿ ಒಳಗಡೆಗೆ ಹೊರಟು ಹೋಗುತ್ತಾಳೆ. ತಕ್ಷಣ ಸೊಸೆಯರಿಬ್ಬರು ಮನೆಯಲ್ಲಿರುವ ಕರೆಂಟ್ ಮೇನ್ ಬಾಕ್ಸ್ ಹತ್ರಕ್ಕೆ ಬರ್ತಾರೆ. ಬೀಗ ಕಾಣಿಸುತ್ತೆ. ಅಯ್ಯಯ್ಯೋ, ಇದು ನಮ್ಮ ಅತ್ತೆದೆ ಕೆಲ್ಸ. ಹೌದು ತಂಗಿ, ಬಿಲ್ ಹೆಚ್ಚಾಗಿ ಬರುತ್ತೆ ಅಂತ ಹೀಗೆ ಮಾಡಿದ ಹಾಗಿದೆ ಎಂದು ಹೇಳುತ್ತಲೇ ಭಾವನಿಗೆ ಕೋಪ ಬರುತ್ತೆ. ಇಷ್ಟು ಬಿಸಿಲಲ್ಲಿ ಹೀಗೆ ಕರೆಂಟ್ ಆಫ್ ಮಾಡಿದ್ರೆ ಹೇಗೆ ಅಕ್ಕ? ನಾವು ಕೂಡ ಮನುಷ್ಯರೇ ಅಲ್ವಾ? ಆದ್ರೂ ನಾವು ಎಲ್ಲ ಕೆಲಸನ ಅಲ್ಲೇ ಬಿಟ್ಬಿಟ್ಟು ಕೂಲರ್ ಹಾಕೊಂಡು ಹಗಲಿನ ಹೊತ್ತು ಹಾಯಾಗಿ ಮಲ್ಕೋತಾ ಇಲ್ವಲ್ಲ? ಅತ್ತೆ ಹೇಳಿದ ಕೆಲಸವೆಲ್ಲ ಮಾಡ್ಕೊಂಡು ಮಧ್ಯಾಹ್ನ ಸುಸ್ತಾಗಿದೆ ಅಂತ 3 ಗಂಟೆ ಕೂಲರ್ ಹಾಕೊಂಡು ಮಲ್ಕೊಂಡ್ವಿ. ಅದು ಕೂಡ ತಪ್ಪು ಅಂದ್ರೆ ಹೇಗೆ ಅಕ್ಕ? ಸುಮ್ನಿರು ಭಾವನಾ, ಎಷ್ಟು ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ ಹೇಳು? ನಮ್ಮ ಅತ್ತೆಗೆ ನಮ್ಮ ಕಷ್ಟ ಕಾಣಿಸಲ್ಲ, ಬರುವ ಬಿಲ್ ಮಾತ್ರ ಕಾಣಿಸುತ್ತೆ. ಮತ್ತೆ ಈಗ ಏನ್ ಮಾಡೋಣ ಅಂತೀಯಕ್ಕ? ಹಿತ್ತಲಿನಲ್ಲಿರೋ ಮರದ ಕೆಳಗೆ ಕುರ್ಚಿ ಹಾಕೊಂಡು ಕೂತ್ಕೊಳ್ಳೋಣ, ತಪ್ಪಲ್ವಲ್ಲ? ಬಾ, ನಾನ್ ಸುಮ್ನಿರಲ್ಲ. ಈಗ್ಲೇ ವಿನೋದ್ಗೆ ಫೋನ್ ಮಾಡಿ ಮತ್ತೆ ಕೇಳ್ತೀನಿ ಎಂದು ಆವೇಶದಿಂದ ವಿನೋದ್ಗೆ ಫೋನ್ ಮಾಡುತ್ತಾಳೆ ಭಾವನಾ. ವಿನೋದ್ ಆಫೀಸಲ್ಲಿ ವರ್ಕ್ ಮಾಡ್ಕೋತಾ ಇರ್ತಾನೆ. ಹಲೋ ಭಾವನಾ, ನೀನು ಮಾಡಿದ ಬದ್ನೆಕಾಯಿ ಗೊಜ್ಜು ತುಂಬಾ ರುಚಿಯಾಗಿದೆ ಅಂತ ನಾನೇ ನಿಂಗೆ ಫೋನ್ ಮಾಡೋಣ ಅಂತಿದ್ದೆ. ಅಷ್ಟ್ರಲ್ಲೇ ನೀನೇ ಫೋನ್ ಮಾಡಿದೆ. ಗೊಜ್ಜು ತುಂಬಾ ಚೆನ್ನಾಗಿದೆ ಭಾವನಾ ಈ ದಿನ. ನಾನು ಅದಕ್ಕೆ ಫೋನ್ ಮಾಡಿಲ್ಲ. ಅತ್ತೆ ಕರೆಂಟ್ ಆಫ್ ಮಾಡ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಹೀಗಾದ್ರೆ ಮನೇಲಿ ನಾವು ಹೇಗಿರ್ಬೇಕು ಹೇಳಿ? ಆ ಮಾತು ಕೇಳಿ ವಿನೋದ್ ಏನೂ ಮಾತನಾಡದೆ ಮೌನವಾಗಿರ್ತಾನೆ. ಕೇಳ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಇನ್ನು ನಮ್ಮನ್ನೇನ್ ಮಾಡು ಅಂತೀರಾ? ಅದು ಭಾವನಾ, ನನಗೆ ಇಂಪಾರ್ಟೆಂಟ್ ವರ್ಕ್ ಇದೆ. ನಾನು ನಿನ್ನ ಹತ್ರ ಮತ್ತೆ ಮಾತಾಡ್ತೀನಿ. ಇಲ್ಲಿ ನೋಡಿ, ಅತ್ತೆ ಜೊತೆ ಏನ್ ಮಾತಾಡ್ತಿರೋ ನಂಗೆ ಗೊತ್ತಿಲ್ಲ ರೀ. ಕರೆಂಟ್ ಬರ್ಬೇಕು, ನಾನು ಅಕ್ಕ ಹಗಲು ಹೊತ್ತು ನಿದ್ದೆ ಮಾಡಬೇಕು. ಅದಲ್ಲ ಭಾವನಾ, ಈ ವಿಷಯದ ಬಗ್ಗೆ ನನಗೂ ಅಣ್ಣ ಹಿಂಗೆ ಅಮ್ಮ ಮೊದ್ಲೇ ಹೇಳಿದಾಳೆ. ಈಗ ನಾನೇನು ಅಮ್ಮಗ್ ಫೋನ್ ಮಾಡಿ ಕೇಳೋಕ್ಕಾಗಲ್ಲ. ಆದ್ರೂ ಸಾಯಂಕಾಲ ಅಮ್ಮ ಮನೆಗ್ ಬರ್ತಾಳಲ್ಲ, ಆಗ ನೀನೇ ಕೇಳು. ನಾನ್ ಕೇಳಿದ ನಂತರ ಮತ್ತೆ ನೀವೇನ್ ಮಾಡ್ತೀರಾ? ಮನೆಗೆ ಬಂದ ಮೇಲೆ ನನಗೆ ಜೋಗಳ ಹಾಡ್ತೀರಾ? ಅಬ್ಬಾ ಭಾವನಾ, ನೀನೇನಾದ್ರೂ ಅಂದ್ಕೋ, ನಿಮ್ಮ ಅತ್ತೆ ಸೊಸೆರ ಮಧ್ಯೆ ನಾನ್ ಬರಲ್ಲ. ಈ ವಿಷಯದಲ್ಲಿ ನನ್ನ ಬಿಟ್ಬಿಡು, ನಾನು ಇಡ್ತೀನಿ. ಇಲ್ಲ ಅಂದ್ರೆ ಅಮ್ಮಂಗ್ ಗೊತ್ತಿಲ್ದ ಹಾಗೆ ನಿನ್ಗೆ ಇಷ್ಟವಾದ ಐಸ್ ಕ್ರೀಮ್ ತರ್ತೀನಿ ಬಿಡು. ಭಾವನಾ ಏನೋ ಮಾತನಾಡದೆ ಫೋನ್ ಇಡುತ್ತಾಳೆ. ಇನ್ನು ಮತ್ತೊಂದು ಕಡೆ ಆನಂದ್ ಮೇಘನ ಬೀಗ ಹಾಕಿದ ಒಂದು ಮನೆ ಹತ್ರಕ್ಕೆ ಬರ್ತಾರೆ. ಮೇಘನಾ, ನಾನು ಬೀಗ ತೆಗಿಯೋ ಕೆಲಸದಲ್ಲಿರ್ತೀನಿ. ನೀನು ಸುತ್ತಮುತ್ತಲು ನೋಡ್ತಾ ಇರು. ಯಾರಾದ್ರೂ ಈ ಕಡೆ ಬರ್ತಾ ಇರೋದಾಗ್ಲಿ, ನಮ್ಮನ್ನ ಗಮನಿಸೋದು ಮಾಡ್ತಾ ಇದ್ದಾರೋ ಏನೋ ನೋಡ್ತಾ ಇರು. ಏನು ಭಯಪಡ್ಬೇಡ. ಮೊದಲೇ ಇದು ಬಿಸಿಲು ಕಾಲ, ಮೇಲಾಗಿ ಮಠ ಮಧ್ಯಾಹ್ನ 2 ಗಂಟೆ ದಾಟಿದೆ. ಈಗ ಎಲ್ರು ಹಗಲು ಹೊತ್ತು ನಿದ್ರೆನಲ್ಲಿರ್ತಾರೆ. ನೀನೇನು ಭಯಪಡ್ಬೇಡ, ಬೀಗ ತೆಗಿ. ಆನಂದ್ ಬೀಗ ತೆಗೆಯುವ ಕೆಲಸದಲ್ಲಿರ್ತಾನೆ. ಅಕ್ಕ, ಈ ಬಿಸಿ ಬೇಯಿಗೆ ಮನೇಲಿ ಹೇಗೂ ಮಲ್ಕೊಳಕ್ಕಾಗಲ್ಲ. ಆ ಬಾಗಿಲು ಮುಂದಕ್ಕೆ ಹಾಕಿ ಪಕ್ಕದ ಮನೆ ಮರದ ನೆರಳು ಬೀಳುತ್ತಲ್ಲ, ಆ ನೆರಳಲ್ಲಿ ಮಂಚ ಹಾಕೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಬಾ ಅಕ್ಕ. ಸರಿ ತಂಗಿ,
ಎಂದು ಇಬ್ಬರು ಹೊರಗೆ ಬಂದು ನೋಡುತ್ತಾರೆ. ಪಕ್ಕದ ಮನೆ ಮರದ ನೆರಳು ಬಾಗಿಲಲ್ಲಿ ಬೀಳ್ತಾ ಇರುತ್ತದೆ. ಬಾಗಿಲು ಎಳೆದು ಬೀಗ ಹಾಕದೆ ಅನಾಮಿಕಾ ಭಾವನ ಆ ಮರದ ನೆರಳಲ್ಲಿ ಮಂಚ ಹಾಕಿಕೊಂಡು ಮಲಗುತ್ತಾರೆ. ಇಬ್ಬರು ಮಾತನಾಡಿಕೊಳ್ಳುತ್ತಾ ನಿದ್ದೆ ಹೋಗುತ್ತಾರೆ. ಆನಂದ್ ಮೇಘನ ನಡೆದುಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಮೇಘನ, ಈಗಲೇ 2 ಮನೆಯಲ್ಲಿರುವ ಕೂಲರ್ಸ್ನ ಫ್ಯಾನ್ನ ಒಂದು AC ನ ಕಳ್ತನ ಮಾಡಿದೀವಿ. ಇನ್ನು ಮನೆಗೆ ಹೋಗೋಣ ಬಾ. ಈಗ 3 ಆಗ್ತಾ ಇದೆ ಅಲ್ಲ ಮಾವ. ಮೇಲಾಗಿ ಊರಿನವರು ಒಳ್ಳೆ ಹಗಲು ನಿದ್ದೆನಲ್ಲಿದ್ದಾರೆ. ನಾಳೆ ಸಮಯ ಹೇಗಿರುತ್ತೋ ಏನೋ, ಇನ್ನೊಂದು ಮನೆ ಕೂಡ ದೋಚ್ಕೊಂಡು ಹೋಗೋಣ, ಏನಂತೀಯಾ? ಏನಂತೀನಿ, ಸರಿ ಅಂತೀನಿ. ಇಬ್ಬರು ಸೇರಿ ಮಾತನಾಡಿಕೊಳ್ಳುತ್ತಾ ಹಾಗೆ ಮುಂದಕ್ಕೆ ಹೋಗುತ್ತಾ ಇರುವಾಗ ಚಿಲಕ ಕೂಡ ಹಾಕದೆ ಬಾಗಿಲು ಮಾತ್ರ ಮುಚ್ಚಿರುವ ಶಾರದಳ ಮನೆ ಕಾಣಿಸುತ್ತೆ. ಮೇಘನ, ನಾವು ಅಂದುಕೊಂಡುತ್ತಾ ಇರೋ 3ನೇ ಮನೆ ಇದೇನೆ. ಬಾಗಿಲು ಮಾತ್ರ ಹಾಕಿದ್ದಾರೆ, ಚಿಲಕ ಹಾಕಿಲ್ಲ. ಇದೇ ಒಳ್ಳೆ ಅವಕಾಶ, ಬಾ. ಅದೆಲ್ಲ ಮಾವ, ಹೊರಗಡೆಯಿಂದ ಚಿಲಕ ಹಾಕಿಲ್ಲ ಅಂದ್ರೆ ಮನೆಯೊಳಗಿದ್ದಾರೋ ಏನೋ. ನಾವು ಹೀಗೆ ಹೋಗ್ತಾನೆ ನಮ್ಮನ್ನ ಹಿಡಿದ್ರೆ ಚಾನ್ಸ್ ಕೂಡ ಇದೆ ಮೇಘನ. ಆದ್ರೂ ಅವರಿಗೆ ನಾವು ಕಳ್ರು ಅಂತ ಗೊತ್ತಿಲ್ವಲ್ಲ. ಒಂದು ವೇಳೆ ನಮ್ಮನ್ನ ಹಿಡಿದ್ರು ಕೂಡ ನಾವು ಯಾವಾಗ್ಲೂ ಹೇಳುವ ಕತೆ ನಮ್ಮ ನಾಲ್ಗೆ ಮೇಲೆ ಇರುತ್ತಲ್ಲ, ಚಕ ಚಕ ಹೇಳಿದ್ರೆ ಸರಿ ಹೋಗುತ್ತೆ ಇನ್ನು ಹೋಗೋಣ ಬಾ ಎಂದು ಇಬ್ಬರು ಮನೆ ಮುಂದಕ್ಕೆ ಬರುತ್ತಾರೆ. ಮನೆ ಹೊರಗೆ ಮರದ ನೆರಳಲ್ಲಿ ಹಾಯಾಗಿ ಮಲಗಿಕೊಂಡ ಅನಾಮಿಕಾ ಭಾವನಳನ್ನು ನೋಡುತ್ತಾರೆ. ಅವರಿಗೆ ಭಯವಾಗಲಿಲ್ಲ. ಇಬ್ಬರು ಹಗಲು ನಿದ್ರೆಯಲ್ಲಿ ಇದ್ದಾರೆ ಎಂದು ಅರ್ಥ ಮಾಡ್ಕೋತಾರೆ. ಆನಂದ್ ಮೇಘನ ಸೇರಿ ಯಾವ ಶಬ್ದವೂ ಬಾರದ ಹಾಗೆ ಬಾಗಿಲು ತೆಗೆದುಕೊಂಡು ಮನೆಯೊಳಗೆ ಬರುತ್ತಾರೆ. ಕೂಲರ್, ಫ್ರಿಡ್ಜ್, ದೊಡ್ಡ ಟಿವಿ, ಫ್ಯಾನು ಅವರಿಗೆ ಕಾಣಿಸುತ್ತೆ. ಆನಂದ್ ಮೇಘನ ತಡ ಮಾಡಲಿಲ್ಲ. ಫ್ರಿಡ್ಜ್ ತೆಗೆದು ನೋಡ್ತಾರೆ, ಎಲ್ಲ ಖಾಲಿಯಾಗಿರುತ್ತೆ. ಆನಂದ್ ಫ್ರಿಡ್ಜ್ ಅನ್ನ ನೆತ್ತಿ ಮೇಲೆ ಇಟ್ಕೋತಾನೆ. ಮೇಘನ ಕೂಲರ್ನ ಬೆನ್ನಿಗೆ ಕಟ್ಕೋತಾಳೆ. ಇಬ್ಬರು ಮನೆಯೊಳಗಿಂದ ಹೊರಗೆ ಹೋಗ್ತಾ ಇರ್ತಾರೆ. ಆಗಲೇ ಕೊಡೆ ಹಿಡಿದುಕೊಂಡು ಶಾರದಾ ಪ್ರಸಾದರು ಮನೆಗೆ ಬರ್ತಾ ಇರ್ತಾರೆ. ಅವರನ್ನು ನೋಡಿ ಗಾಬರಿ ಆಗ್ತಾರೆ. ಯಾರೇ ಅವರು? ನಮ್ಮನೆಯೊಳಗಿಂದ ಕೂಲರ್, ಫ್ರಿಡ್ಜ್ ತಗೊಂಡು ಹೋಗ್ತಾ ಇದ್ದಾರೆ. ನಂಗೆ ಮಾತ್ರ ಏನ್ ಗೊತ್ತು ಶಾರದಾ, ಹಗಲಿನಿಂದ ನಿನ್ ಜೊತೆನೆ ಇದ್ದೀನಲ್ಲ, ಕನಿಷ್ಠ ಊಟಕ್ಕೂ ಕೂಡ ನೀನು ಮನೆ ಕಳಿಸ್ಲಿಲ್ಲ. ಶಾರದಾ ಪ್ರಸಾದರು ಮನೆ ಹತ್ರಕ್ಕೆ ಬರ್ತಾರೆ. ತೆಗೆದಿರುವ ಬಾಗಿಲು, ಮನೆ ಹೊರಗೆ ಮರದ ನೆರಳಲ್ಲಿ ಹಾಯಾಗಿ ಹಗಲು ನಿದ್ದೆ ಮಾಡ್ತಾ ಇರುವ ಸೊಸೆ ಭಾವನಾ ಅನಾಮಿಕಾ ಕಾಣಿಸುತ್ತಾರೆ. ಅವರನ್ನು ನಿದ್ರೆಯಿಂದ ಎಬ್ಬಿಸದೆ ಮನೆಯೊಳಗೆ ಹೋಗಿ ನೋಡ್ತಾರೆ. ಕೂಲರು, ಫ್ರಿಡ್ಜು ಇಲ್ಲ. ಹಗಲು ಕಳ್ಳರು ಮನೆಯೊಳಗೆ ಬಂದಿದ್ದಾರೆ ಎಂದು ಆಗ ಶಾರದಾ ದಂಪತಿಗಳಿಗೆ ಅರ್ಥವಾಗುತ್ತೆ. ಕೋಪದಿಂದ ನೋಡುತ್ತಾರೆ. ಬಕೆಟ್ ತುಂಬಾ ನೀರು ತಂದು ಸುರಿಯುತ್ತಾಳೆ. ಅಷ್ಟೇ, ಅನಾಮಿಕಾ ಭಾವನಾ ಹಗಲು ನಿದ್ದೆಯಿಂದ ಗಬಕ್ಕಂತ ಹೇಳುತ್ತಾರೆ. ಕೋಪದಿಂದ ನೋಡ್ತಾ ಇರುವ ಅತ್ತೆ ಶಾರದಾ ಕಾಣಿಸುತ್ತಾಳೆ. ಹಗಲು ನಿದ್ದೆ ಹೋಗಿದ್ದಕ್ಕೆ ನಿಮಗೆ ಕೋಪಕತ್ತೆ? ನಿನ್ನಮ್ಮನ್ ಹೊಟ್ಟೆ ಹೊಡಿಯಾ, ಒಂದ್ಸಲ ಮನೆಯೊಳಗೆ ಹೋಗಿ ನೋಡಿ, ಹೋಗಿ. ಅನಾಮಿಕಾ ಭಾವನಾ ಮನೆಯೊಳಗೆ ಹೋಗಿ ನೋಡುತ್ತಾರೆ. ಕೂಲರು, ಫ್ರಿಡ್ಜು ಕಾಣಿಸ್ಲಿಲ್ಲ. ಅವರು ಹಗಲು ನಿದ್ದೆ ಹೋಗಿದ್ದರಿಂದ ಮನೆಯೊಳಗೆ ಕಳ್ಳತನ ನಡೆದಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಇನ್ನು ಶಾರದಾ ಮನೆಯೊಳಗೆ ಬರ್ತಾಳೆ. ಏನ್ ಹಗಲು ನಿದ್ದೆನೆ ಅದು? ಮತ್ತೆ ಇಷ್ಟೊಂದೇ ನಿದ್ದೆನಾ? ಮನೆಯೊಳಗೆ ಕಳ್ಳರು ಬಂದು ಕೂಲರು, ಫ್ರಿಡ್ಜು ಎತ್ಕೊಂಡು ಹೋಗುವವರೆಗೂ ನಿಮ್ಗೆ ಇರುತ್ತಾ ನಿದ್ದೆ? ಏನ್ ಹೇಳಿದ್ರೆ ನಿಮ್ ಹಗಲು ನಿದ್ದೆ ಬಿಡ್ತೀರಾ ಹೇಳಿ? ಸೊಸೆಯರು ಏನೂ ಮಾತನಾಡಲಿಲ್ಲ. ಇದು ಬೇಸಿಗೆಗಾಲ ಅಲ್ವಾ ಶಾರದಾ, ಎಷ್ಟು ಕೆಲಸವಿದ್ರು ಹಗಲು ಹೊತ್ತು ನಿದ್ದೆ ಬರ್ತು ಬಿಡು. ಸೊಸೆ ಅಂದ್ರೆ ನೀವು ನಿಮ್ ರೂಮ್ಗೆ ಹೋಗಿ. ಅನಾಮಿಕಾ ಭಾವನಾ ಅವರು ರೂಮಿನೊಳಗೆ ಹೋಗುತ್ತಾರೆ. ಇದೇನು ಚೆನ್ನಾಗಿಲ್ಲ ಶಾರದಾ, ನೀನು ತಪ್ಪು ಮಾಡಿ ಸೊಸೆನ ಬೈತೀಯಾ? ಇದು ತುಂಬಾ ಚೆನ್ನಾಗಿದೆ. ನಾನೇನ್ ತಪ್ಪು ಮಾಡಿದ್ದೀನಿ? ಮನೆಯಲ್ಲಿ ಕೆಲಸವೆಲ್ಲ ಮಾಡಿದ ಮೇಲೆ ಸೊಸೆ ಅಂದ್ರೆ ಏನ್ ಮಾಡ್ತಾರೆ ಹೇಳು? ಟಿವಿ ನೋಡ್ಬೇಡ, ಕೂಲರ್ ಹಾಕೋಬೇಡ, ಫ್ರಿಡ್ಜ್ ಉಪಯೋಗಿಸ್ಬೇಡ. ಏನಾದ್ರೂ ಅಂದ್ರೆ ಬಿಸಿಲು ಕಾಲ, ಕರೆಂಟ್ ಬಿಲ್ ಹೆಚ್ಚಾಗಿ ಬರುತ್ತೆ ಅಂತ್ಯಾ. ಸೊಸೆಯರ ಹಗಲು ನಿದ್ದೆ ಮಾಡಿದ ನಷ್ಟ ನಮಗೆ ಈಗ 25,000. ಆ ಮಾತಿಗೆ ಶಾರದಾ ಮಾತನಾಡಲಿಲ್ಲ. ಗಂಡ ಪ್ರಸಾದ್ ಹೇಳಿದ್ದು ವಾಸ್ತವವಾಗಿದ್ದರಿಂದ ಶಾರದಾ ಮೌನವಾಗಿಯೇ ಇರುತ್ತಾಳೆ. ಇನ್ನು ಕತ್ತಲಾದ ನಂತರ ಹೊಲದಿಂದ ರಮೇಶ್, ಆಫೀಸ್ನಿಂದ ವಿನೋದ್ ಬರುತ್ತಾರೆ. ನಡೆದ ವಿಷಯ ತಿಳಿದುಕೊಳ್ಳುತ್ತಾರೆ. ಆದರೆ ತಾಯಿ ಶಾರದಳನ್ನು ಏನೂ ಅನ್ನಲಾರದೆ ಹೋಗುತ್ತಾರೆ. ಇನ್ನು ಆಗಿನಿಂದ ಶಾರದಾ ಕರೆಂಟ್ ಬಾಕ್ಸಿಗೆ ಬೀಗ ಹಾಕುವುದು ನಿಲ್ಲಿಸುತ್ತಾಳೆ. ಆ ಕಳ್ಳರ ಜೊತೆ ಸೇರಿ ಅತ್ತೆನ ನಾವು ಕೊಟ್ಟ ಏಟು ಹೇಗಿದೆ ತಂಗಿ? ಕೊಟ್ಟ ಏಟು ಸಖತ್ತಾಗಿದೆ ಅಕ್ಕ ಎಂದು ವಾರಗಿತ್ತಿಯರು ಮಾತನಾಡಿಕೊಂಡು ಹಗಲು ಹೊತ್ತು ಮನೆಯಲ್ಲಿ ಹಾಯಾಗಿ ನಿದ್ರೆ ಹೋಗುತ್ತಾ ಇರ್ತಾರೆ. ಸಾಯಂಕಾಲದ ನಂತರ ಎದ್ದು ಕೆಲಸಗಳನ್ನೆಲ್ಲ ಮಾಡಿಕೊಳ್ಳುತ್ತಾ ಹಾಯಾಗಿ ಜೀವಿಸುತ್ತಾ ಇರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.